5:30 ಎದ್ದೇಳ್ತಾ ಇದ್ದೆ. ನನ್ನ ಒಂದು 5 ಬಾಕ್ಸ್ ರೆಡಿ ಮಾಡ್ಕೊತಾ ಇದ್ದೆ. ದಟ್ ಟೈಮ್ ಐ ಯೂಸ್ ಟು ಹ್ಯಾವ್ 45 eggs, 1.5 kg ಚಿಕನ್. 5 ಬಾಕ್ಸ್ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ಟಿಲ್ 8:30 ಐ ಯೂಸ್ ಟು ವರ್ಕ್. 8:30 ಕೆಲಸ ಮುಗಿಸ್ಕೊಂಡು ಜಿಮ್ಗೆ ಹೋಗ್ತಾ ಇದ್ದೆ. ಜಿಮ್ ಎಲ್ಲ ಮುಗಿದು ಮನೆಗೆ ಹೋಗೋ ಅಷ್ಟರಲ್ಲಿ 12:30 ನೈಟ್. ಸೊ ಅಗೇನ್ ಐ ಯೂಸ್ ಟು ಸ್ಲೀಪ್ ಎಟ್ 1 o'clock, ಅಗೇನ್ ಗೆಟ್ ಅಪ್ ಎಟ್ 5:30. ಸೊ ಸೇಮ್ ಪ್ರೊಸೆಸ್, ಕುಕ್ ಮಾಡೋದು, ಬಾಕ್ಸ್ ತೊಗೊಂಡು ಹೋಗೋದು, ವರ್ಕ್ ಫಾರ್ 17-18 hours. ಇದೇ ಥರ ಒಂದು 10 ವರ್ಷ ಮಾಡಿದ್ದೀನಿ ನಾನು. ಅಲ್ಲೇ ಒಂದು 12 ಕಾಂಪಿಟೇಷನ್ ಮಾಡಿದೆ. ಅಂದರೆ ಪ್ರತಿ ವರ್ಷ 2 ಕಾಂಪಿಟೇಷನ್ ಮಾಡಬೇಕು ಅಂತ. ಏನು ಅಂದರೆ ನನ್ನ ಇದು ಲೈಫಲ್ಲಿ ಇದ್ದಿದ್ದು, ಒಂದು ಕಾಂಪಿಟೇಷನ್ ಮಾಡಬೇಕು ಅಂದರೆ ಒಂದು ಭಯ ಇರುತ್ತೆ. ರೆಡಿ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕು ಸ್ಟೇಜ್ ಮೇಲೆ ಅಂತ. ಸೊ ಆ ಗೋಲ್ಗೆ ನಾನು ಸೀರಿಯಸ್ಸಾಗಿ ಒಂದು ದಿವಸನೂ ಬಿಡದೆ ಜಿಮ್ಗೆ ಹೋಗ್ತಾ ಇದ್ದೆ. ಸೊ ಪಾರ್ಟೀಸ್ಗೆ ಹೋಗ್ತಾ ಇರಲಿಲ್ಲ. ಅಲ್ಲೆಲ್ಲ ಅವಾಗೆಲ್ಲ ಬೇಜಾನ್ ಪಾರ್ಟೀಸ್ ಎಲ್ಲ ಇತ್ತು, ಆಫೀಸ್ ಪಾರ್ಟೀಸ್ ಎಲ್ಲ. ಐ ನೆವರ್ ಯೂಸ್ ಟು ಗೋ. ಯಾಕಂದರೆ ನಂಗೆ ಟೈಮೇ ಸಿಗ್ತಾ ಇರಲಿಲ್ಲ, 5 ನಿಮಿಷನೂ ಸಿಗ್ತಾ ಇರಲಿಲ್ಲ. ಬೆಳಗ್ಗೆ ನಾನು 5:30 ಎದ್ದರೆ ರಾತ್ರಿ 1 ಗಂಟೆಗೆ ಮಲಗ್ತಾ ಇದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ಹೆಂಗಾಗೋಯ್ತು ಅಂದರೆ ಅಡುಗೆ ಮಾಡ್ಕೊಳ್ಳೋಕ್ಕೂ ಟೈಮ್ ಇರ್ತಾ ಇರಲಿಲ್ಲ. ಗಾಡಿಯಲ್ಲಿ ಒಂದು ಸ್ಟವ್ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಎಲ್ಲರೂ ಬ್ರೇಕ್ ತೊಗೊಂಡಾಗ ಅದೇ ಯೂಸ್ ಟು ಗೋ ಫಾರ್ ಸ್ಮೋಕ್. ನಾನೇನು ಮಾಡ್ತಾಯಿದ್ದೆ, ಪಾರ್ಕಿಂಗ್ ಹೋಗಿ ಮೊಟ್ಟೆ ಬಾಯ್ಲ್ ಮಾಡ್ಕೊಂಡು ತಿಂತಾಯಿದ್ದೆ. ಸೊ 4 to 5 times ಹಂಗೆ ಅದು ಮಾಡ್ಕೊಂಡು ತಿಂತಾಯಿದ್ದೆ. ಸೊ ಎಂಟೈರ್ ಜರ್ನಿ ಅದು ವರ್ಕಿಂಗ್ ಆ್ಯಂಡ್ ವರ್ಕೌಟ್ ಮಾಡ್ತಾಯಿದ್ದೆ, ಕಾಂಪಿಟೇಷನ್ ಮಾಡ್ತಾಯಿದ್ದೆ. ಆ್ಯಂಡ್ ನೈಟ್ ಯಾವಾಗಾದ್ರೂ ಬೇಜಾರಾದಾಗ ಒಂದು 15-20 kilometers ವಾಕ್ ಮಾಡ್ತಾಯಿದ್ದೆ ಒಬ್ಬನೇ, ಆ ಥರ.